ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಸೆರಗಿನಲ್ಲಿರೋ ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಬಂದಿದ್ದೀನಿ. ಐತಿಹಾಸಿಕ ಮಹತ್ವವನ್ನು ಒಳಗೊಂಡ ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಬಂದಿದ್ದೀನಿ. ಪ್ರಾಗೈತಿಹಾಸಿಕ ಮಹತ್ವವುಳ್ಳ ಅನ್ನೋದು ಭಾಳ ಕರೆಕ್ಟ್ ಆಗುತ್ತೆ. ಪ್ರಾಗೈತಿಹಾಸಿಕ ಮಹತ್ವವುಳ್ಳ ದೊಡ್ಡಬಳ್ಳಾಪುರ ಪೇಟೆ ಕರ್ಕೊಂಬಂದಿದ್ದೀನಿ. ವಿಷ್ಣುವರ್ಧನನ ಮಗ 1ನೇ ಬಲ್ಲಾಳ ನಿರ್ಮಾಣ ಮಾಡಿದಂಥ ಬಲ್ಲಾಳಪುರ ಪೇಟೆ ಇದು ದೊಡ್ಡಬಳ್ಳಾಪುರ. ಫ್ರಾನ್ಸಿಸ್ ಬುಖಾನನ್ ಏಪ್ರಿಲ್ ಮೇನಲ್ಲಿ ಬಂದು ಗ್ರೇಟ್ ಬಲ್ಲಾಪುರ ಅಂತ ಕರ್ಸ್ಕೊಂಡಂಥ ಬಳ್ಳಾಪುರ. ಔರಂಗಜೇಬ್ನಿಂದ ಬಡಾ ಬಲ್ಲಾಪುರ ಅಂತ ಕರ್ಸ್ಕೊಂಡಂಥ ದೊಡ್ಡಬಳ್ಳಾಪುರ. ಟಂಕಸಾಲೆ ಇದ್ದಂಥ ದೊಡ್ಡಬಳ್ಳಾಪುರ. ಚಿನ್ನದ ನಾಣ್ಯಗಳನ್ನು ಟಂಕಿಸ್ತಾ ಇದ್ದಂಥ ದೊಡ್ಡಬಳ್ಳಾಪುರ. ಇನ್ನು ಹಲವು ಕೌತುಕಗಳನ್ನು ಒಳಗೊಂಡ ದೊಡ್ಡಬಳ್ಳಾಪುರ. ಭಾರತದಲ್ಲೇ ಎಲೆಕ್ಟ್ರಿಸಿಟಿ ತಗೊಂಡಂಥ 2ನೇ ತಾಲೂಕು ದೊಡ್ಡಬಳ್ಳಾಪುರ. ಎಷ್ಟು ಇಂಪಾರ್ಟೆಂಟ್. ದೊಡ್ಡಬಳ್ಳಾಪುರ 10 ಪ್ರಥಮಗಳಿಗೆ ಸಾಕ್ಷಿಯಾಗಿದೆ. ಭಾಳ ಅದ್ಭುತವಾದಂಥ ವಿದ್ವಾಂಸರನ್ನು ಒಳಗೊಂಡಿದೆ. ಭಾಳ ಅದ್ಭುತವಾದಂಥ ಪ್ರಾಗೈತಿಹಾಸಿಕ ಸಾಕ್ಷಿಗಳನ್ನು ಒಳಗೊಂಡಂಥ ಊರು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ನೋಡೋವಂಥದ್ದು, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೋಡೋವಂಥದ್ದು ಭಾಳ ಇದೆ. ನಿಮಗೆ ಮಿನಿಮಮ್ ಅಂದ್ರೆ 6-7 ಎಪಿಸೋಡ್ ಆಗುತ್ತೆ. ದೊಡ್ಡಬಳ್ಳಾಪುರ ಪೂರ್ತಿ ಎಲ್ಲ ರಾಜಘಟ್ಟ, ಸಾಸ್ಲು ಎಲ್ಲನೂ ನಿಮ್ಗೆ ತೋರಿಸ್ಬೇಕು. ಮಾಕ್ಲಿದುರ್ಗದಿಂದ ಹಿಡಿದು ಹುಲ್ಕುಡಿ ಬೆಟ್ಟ ಎಲ್ಲನೂ ದೊಡ್ಡಬಳ್ಳಾಪುರಕ್ಕೆ ಸೇರ್ಕೊಳ್ಳುತ್ತೆ. ಇಂಥ ಅದ್ಭುತವಾದಂಥ ಐತಿಹಾಸಿಕ ಪ್ರಾಗೈತಿಹಾಸಿಕ ತಾಲೂಕು ದೊಡ್ಡಬಳ್ಳಾಪುರಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇವತ್ತಿನಿಂದ ದೊಡ್ಡಬಳ್ಳಾಪುರದ ಕೌತುಕಗಳ ರಸದೌತಣ ನಿಮಗೆ ಖಾತ್ರಿ. ಮತ್ತೆ ಯಾಕ್ತಣ ಬನ್ನಿ, ದೊಡ್ಡಬಳ್ಳಾಪುರ ಎಲ್ಲಿ ಹೆಸರು ಬಂತು, ಎಲ್ಲಿ ದೊಡ್ಡಬಳ್ಳಾಪುರ ಅನ್ನೋದು ಬಲ್ಲಾಳಪುರ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿ ಸಿಕ್ತು ನಿಮಗೆ ಅಂತ ನಾನು ತೋರಿಸ್ತೀನಿ. ಅಲ್ಲಿಂದ ಶುರು ಮಾಡಿ ಬನ್ನಿ. ದೊಡ್ಡಬಳ್ಳಾಪುರದ ಅತ್ಯಂತ ಪುರಾತನ ದೇವಸ್ಥಾನ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ಕಿಲ್ಲೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ಕಿಲ್ಲೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಅಂದರೆ ಚೆನ್ನಾಗಿ ಗೊತ್ತು. ಕಿಲ್ಲೆ ಅಂದರೆ ಫೋರ್ಟ್. ಸೊ ಇಲ್ಲಿ ಫೋರ್ಟ್ ಇತ್ತು. ಯಾವ ಕಾಲದಲ್ಲಿತ್ತು? ವಿಷ್ಣುವರ್ಧನನ ಮಗ 1ನೇ ಬಲ್ಲಾಳನ ಕಾಲದಲ್ಲಿತ್ತು. 1ನೇ ಬಲ್ಲಾಳ ನಿರ್ಮಾಣ ಮಾಡಿದಂಥ ಪೇಟೆ ಇದು. ಹಾಗಾಗಿ ಇದು ಬಲ್ಲಾಳಪುರ ಅಂತ ಆಯಿತು ಅಂತ ಇತಿಹಾಸಕಾರರು ಬರೀತಾರೆ. ಇದು ಆಲ್ರೆಡಿ ಒಂದು ಬಲ್ಲಾಳಪುರ ಇದ್ದಿದ್ದೀನಿ. ಸೊ ಇದು ದೊಡ್ಡ ಬಲ್ಲಾಳಪುರ, ಇನ್ನೊಂದು ಚಿಕ್ಕ ಬಲ್ಲಾಳಪುರ. ಸೊ ಇದು ದೊಡ್ಡ ಬಲ್ಲಾಳಪುರದ ಕಿಲ್ಲೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ನಾನು ಇಲ್ಲಿ ಯಾಕೆ ಕರ್ಕೊಂಬಂದಿನಪ್ಪ ಅಂದರೆ ಇದನ್ನೆಲ್ಲ ಬಿಚ್ಚಿ ಇದನ್ನು ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಬ್ರಿಜೇಶ್ ಇದನ್ನು ತೋರಿಸಿ, ಇದನ್ನು ಕಂಪ್ಲೀಟಾಗಿ ತೋರಿಸಿ, ಅದನ್ನು ನೋಡಿ. ಇದೆಲ್ಲ ಬಿಚ್ಚಿ ರಿನೋವೇಟ್ ಮಾಡೋದಕ್ಕೆ ಇಟ್ಟಿದ್ದಾರೆ. ರಿನೋವೇಟ್ ಮಾಡೋದಕ್ಕೆ ಇಟ್ಟು 4-5 ವರ್ಷ ಆಯಿತು ಅಂತ ಸ್ಥಳೀಯರಾದಂಥ ನನ್ನ ಸ್ನೇಹಿತ ಅಶೋಕ್ ಅವ್ರು ಹೇಳಿದ್ರು. 4-5 ವರ್ಷ ಆಗೋಯ್ತು ಸರ್, ಇದು ಇನ್ನೂ ಏನೂ ಮಾಡಿಲ್ಲ ಅಂತ. ಏನಾದರೂ ಮಾಡಿ ಇದನ್ನು ಮಾಡಿದ್ರೆ ಯಾಕೆಂತಂದರೆ 1ನೇ ಬಲ್ಲಾಳ ಕಟ್ಟಿಸಿದಂಥ ದೇವಸ್ಥಾನ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಒಂದು ಶಾಸನ ಆಯಿತು. ಈ ಫೋಟೋ ನೋಡಿ, ದೇವಸ್ಥಾನ ಹೀಗಿತ್ತು. ಇಲ್ಲಿ ಒಂದು ಶಾಸನ ಇತ್ತು. ಆ ಶಾಸನದಲ್ಲಿ ಬಲ್ಲಾಳಪುರ ಠಾಣ್ಯ ಅಂತ ಬರೆದಿದೆ. ಹಾಗಾಗಿ ಇದು ಬಲ್ಲಾಳಪುರ, ಅವನ ಕಾಲದಲ್ಲಾದಂಥ ಬಲ್ಲಾಳಪುರ ಅಂತ ಇತಿಹಾಸದ ಪ್ರಕಾರ ಗೊತ್ತಾಗುತ್ತೆ. ಅತ್ಯಂತ ಪುರಾತನವಾದಂಥ ಮೊದಲನೇ ದೇವಸ್ಥಾನ ದೊಡ್ಡಬಳ್ಳಾಪುರದ ಪುರಾತನ ದೇವಸ್ಥಾನ ಕಿಲ್ಲೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ಇದನ್ನು ರಿನೋವೇಟ್ ಮಾಡಿ ಉಳಿಸ್ಕೊಂಡ್ರೆ ಹೊಯ್ಸಳರಿಗೂ ಒಂದು ಗೌರವ, ಕನ್ನಡಿಗರಿಗೂ ಒಂದು ಗೌರವ, ದೊಡ್ಡಬಳ್ಳಾಪುರಕ್ಕಂತೂ ಮಿಗಿಲಾದ ಗೌರವ ಸಿಗುತ್ತೆ. 1000 ವರ್ಷ ಲಿಖಿತ ಇತಿಹಾಸನೇ. ಹಂಗಾರೆ ಅದಕ್ಕೆ ಮುಂಚೆ ಇರಲಿಲ್ವೇ? ಇತ್ತು. ಪ್ರಾಗೈತಿಹಾಸಿಕ ನೆಲೆ ಆಗಿತ್ತಿದು, ಬೌದ್ಧರ ನೆಲೆ ಆಗಿತ್ತಿದು. 2,500-3 ಸಾವಿರ ವರ್ಷಗಳಷ್ಟು ಸಿಗೋವಂಥ ಸಾಕ್ಷ್ಯ ಸಿಗೋವಂಥ ಇತಿಹಾಸ ದೊಡ್ಡಬಳ್ಳಾಪುರ ಗ್ರಾಮಕ್ಕಿದೆ. ಅದ್ಭುತವಾದಂಥ ಊರು ಇದು ದೊಡ್ಡಬಳ್ಳಾಪುರ. ಭಾಳ ಐತಿಹಾಸಿಕವಾಗಿ ಅತ್ಯಂತ ಮಹತ್ವದ ಊರು. ಈಗ ಅದೆಲ್ಲ ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಊರು ಜನ ಓಡಾಡ್ಕೊಂಡಿದ್ದಾರೆ. ಭಾಳ ಬೇಜಾರು ವಿಚಾರ ಇವೆಲ್ಲ. ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಿ, ಇದ್ರ ಪ್ರಾಮುಖ್ಯತೆಯನ್ನು ವಿವರಿಸಿ, 1ನೇ ಬಲ್ಲಾಳನ ಶಾಸನ ಇಲ್ಲೊಂದು ಪಾಠ ಹಾಕಿಸಿ ಇತಿಹಾಸಕಾರರಿಗೆ ಗೌರವ ಕೊಡಬೇಕು, ಇತಿಹಾಸಕ್ಕೆ ಮರ್ಯಾದೆ ಕೊಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಆ ದೇವಸ್ಥಾನದ ಬಿಚ್ಚಡನ್ನು ತೋರಿಸಿ. ಇಲ್ಲಿ ವಿದೇಶಿ ಸಂಪೂರ್ಣ ದೇವಸ್ಥಾನ ಬಿಚ್ಚಿದಂಥ ದೇವಸ್ಥಾನದ ಕಲ್ಲುಗಳನ್ನು ಗುಡ್ಡೆ ಹಾಕ್ಬಿಟ್ಟಿದ್ದಾರೆ, ಕಾಲಮ್ಗಳನ್ನು ಗುಡ್ಡೆ ಹಾಕಿದ್ದಾರೆ. ಬಲ್ಲಾಳರಾಯನ ಕಾಲದ ದೇವಸ್ಥಾನ ನೋಡ್ರಿ. ನಾವು ಬಲ್ಲಾಳನ ಹೊಯ್ಸಳರ ದೇವಸ್ಥಾನ ಅಂದರೆ ಹಳೆಬೀಡು ಕೊಟ್ಟೋಗ್ಬಿಡ್ತೀವಿ, ಬೇಲೂರು ಕೊಟ್ಟು, ಇವೆಲ್ಲ ಅವರೇ ಕಟ್ಸಿರೋದಲ್ವ. ಚೆನ್ನಾಗಿ ನೋಡ್ಕೋಬೇಕು ತಾನೇ ನಾವು ಇದನ್ನು ಎಲ್ಲ. ಸೊ ಐತಿಹಾಸಿಕವಾಗಿ ಬಲ್ಲಾಳಪುರ ಠಾಣ್ಯ ಅಂತ ಇದ್ದಂಥ ಐತಿಹಾಸಿಕ ಸಾಕ್ಷಿ ಇದ್ದಂಥ ಜಾಗ ಇದು. ಬಲ್ಲಾಳಪುರ ಠಾಣ್ಯ ಅಂತ ಶಾಸನ ಇತ್ತು. ಆ ಶಾಸನವೂ ಇಲ್ಲ. ಬಹುಶಃ ಶಾಸನ ಏನಾದ್ರು ನಮ್ಮ ಕಸ್ತೂರ್ಬಾ ರಸ್ತೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ಗೊತ್ತಿಲ್ಲ. ಇತಿಹಾಸಕಾರರನ್ನ ಕೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇದು 5-6 ಎಪಿಸೋಡ್ ಬರುತ್ತೆ ದೊಡ್ಡಬಳ್ಳಾಪುರ ಎನಿವೆ. ಈಗ ಮತ್ತೊಂದು ಐತಿಹಾಸಿಕ ಕುರುಹನ್ನು ನಿಮಗೆ ತೋರಿಸುವಂಥ ಸಮಯ. ಬನ್ನಿ ಹೋಗೋಣ.
ನಾರಾಯಣ ಸ್ವಾಮಿನ ರೀಸೆಟ್ ಮಾಡೋದಕ್ಕೆ ದೇವಸ್ಥಾನ ಬಿಚ್ಚಿಟ್ಟಿರೋದು ನೀವು ನೋಡಿದ್ರಿ. ಪುಣ್ಯವಶಾತ್ ಅದನ್ನು ತಾಲೂಕು ಆಫೀಸ್ ಒಳಗಡೆ ಅಲ್ಲಿದ್ದಂಥ 1ನೇ ಬಲ್ಲಾಳನ ಶಾಸನವನ್ನು ಇಲ್ಲಿಟ್ಟಿದ್ದಾರೆ. ತೋರಿಸಿ ಬ್ರಿಜೇಶ್ ಇದನ್ನು. ಇದೇ ಶಾಸನದಲ್ಲೇ ಬಲ್ಲಾಳಪುರ ಠಾಣ್ಯ ಅಂತ ಬರೆದಿರೋವಂಥ ಶಾಸನ ಇದು. ಇದು ಆ ಕಿಲ್ಲೆ ನಾರಾಯಣ ಸ್ವಾಮಿ ದೇವಸ್ಥಾನದೊಳಗಡೆ ಇತ್ತು. ಈ ತಂದು ಇಲ್ಲಿಟ್ಟಿದ್ದಾರೆ. ಆ ದೇವಸ್ಥಾನ ರೀಸೆಟ್ ಮಾಡಿದ್ಮೇಲೆ ಇದನ್ನು ಪುನಃ ತಗೊಂಡೋಗಿ ಅಲ್ಲೇ ಇಟ್ಟು ಈ ಶಾಸನದ ಪಾಠವನ್ನು ಬರೆದುಬಿಟ್ರೆ ಭಾಳ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ, ಭಾಳ ಸುಲಭವಾಗಿ ನಮ್ಮಂಥ ಪಾಮರರಿಗೂ ಅರ್ಥ ಆಗುತ್ತೆ. ಬಲ್ಲಾಳಪುರ ಠಾಣ್ಯ ಅಂತ ಏನಿತ್ತು ಅಂತ ಅರ್ಥ ಆಗುತ್ತೆ. ಪುಣ್ಯವಶಾತ್ ಇದನ್ನು ತಾಲೂಕು ಆಫೀಸಲ್ಲಿ ಯಾರಿಟ್ಟಿದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನೋಡಿದ್ರಲ್ಲ, ಬಲ್ಲಾಳಪುರ ಠಾಣ್ಯ ಅಂಥದ್ದು ಇದ್ದಂಥ ಶಿಲಾಶಾಸನ ನಾನು ನಿಮ್ಗೆ ತೋರಿಸಿದ್ದೀನಿ. ಇದು ಎಲ್ಲಿದೆಯಪ್ಪ ಅಂದರೆ ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ಒಳಗಡೆ ಒಂದು ಶ್ರೀರಾಮರ ದೇವಸ್ಥಾನ ಇದೆ. ಅದರೊಳಗಡೆ ಹಿಂಭಾಗದಲ್ಲಿ ಇದು ಬಿದ್ದಿದೆ. ಇದನ್ನು ದೇವಸ್ಥಾನ ರೀಸೆಟ್ ಮಾಡಿದ್ಮೇಲೆ ಆದಿನಾರಾಯಣ ಸ್ವಾಮಿ ಇದನ್ನು ತಗೊಂಡೋಗಿ ಅಲ್ಲಿ ಇಡ್ತಾರೆ ಅಂತ ಆಶಿಸುತ್ತೇನೆ. ಬನ್ನಿ ಹೋಗೋಣ. ಒಂದು 1000 ವರ್ಷಗಳಷ್ಟು ಇತಿಹಾಸವುಳ್ಳ ಜಗತ್ಪ್ರಸಿದ್ಧ ದೊಡ್ಡಬಳ್ಳಾಪುರ ಮಗ್ಗನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊಯ್ಸಳರ ದೊರೆ 1ನೇ ಬಲ್ಲಾಳನ ಕಾಲದಲ್ಲಿ ಬಳ್ಳಾಪುರ ಪೇಟೆ ಅಂತ ಏನಾಯಿತು, ಅವತ್ತಿನಿಂದ ಇದು ಜಗತ್ಪ್ರಸಿದ್ಧಿ. ದೊಡ್ಡಬಳ್ಳಾಪುರದ ನೇಕಾರರು ಪ್ರಪಂಚ ಪ್ರಸಿದ್ಧಿಯಾದಂಥ ನೇಕಾರರು. ಅದ್ಭುತವಾದಂಥ ರೇಷ್ಮೆಯನ್ನು ನೇಯುವಂಥ ಅತ್ಯಂತ ದೊಡ್ಡ ಕಲಾಕಾರರು ದೊಡ್ಡಬಳ್ಳಾಪುರದ ನೇಕಾರರು. ಎಲ್ಲ ನೇಕಾರರಿಗೆ ನನ್ನ ಹೃದಯಪೂರ್ವಕ ನಮನ. ಎಷ್ಟು ಫೇಮಸ್ ಆಗಿಬಿಟ್ಟಿದ್ರಪ್ಪ ಇವರು ದೊಡ್ಡಬಳ್ಳಾಪುರದ ನೇಕಾರರು ಅಂತಂದರೆ, ಕೆಂಪೇಗೌಡರ ಮಕ್ಕಳಾದಂಥ ಇಮ್ಮಡಿ ಕೆಂಪೇಗೌಡರು ದೊಡ್ಡಬಳ್ಳಾಪುರದ ನೇಕಾರರ ಖ್ಯಾತಿಯನ್ನು ಕಂಡು, ಅವರ ಉತ್ಕೃಷ್ಟತೆಯನ್ನು ಕಂಡು, ಅವರ ಕಲೆ, ಅವರ ಕೌಶಲ್ಯವನ್ನು ಕಂಡು ಇಲ್ಲಿಂದ ಒಂದು ನೇಕಾರರ ತಂಡವನ್ನು ಕರೆಸ್ಕೊಂಡು ಚಿಕ್ಕಪೇಟೆಯಲ್ಲಿರೋ ಅವೆನ್ಯೂ ರಸ್ತೆಯಿಂದಿರೋ ಬಳ್ಳಾಪುರ ಪೇಟೆ ಅಂತಲೇ ಒಂದು ಮಾಡ್ತಾರೆ. ಇವತ್ತು ಅವೆನ್ಯೂ ರೋಡಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ನಂದು ಹಳೆ ವಿಡಿಯೋ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನದ್ದು. ಆ ರಂಗನಾಥ ಸ್ವಾಮಿ ದೇವಸ್ಥಾನದ ಬೀದಿನ ಬಳ್ಳಾಪುರ ಪೇಟೆ ಅಂತಲೇ ಕರಿತಾ ಇದ್ದಿದ್ದು. ಅದರೊಳಗಡೆ ಒಂದು ಇಮ್ಮಡಿ ಕೆಂಪೇಗೌಡರು ಹಾಕ್ಸಿರೋವಂಥ ಶಾಸನನೂ ಇದೆ. ಬಳ್ಳಾಪುರ ಪೇಟೆ ಅಂತಲೇ ಕರಿತಾ ಇದ್ರು. ಅಷ್ಟು ಜಗತ್ಪ್ರಸಿದ್ಧವಾದಂಥ ನೇಕಾರರು ಈ ದೊಡ್ಡಬಳ್ಳಾಪುರದಲ್ಲಿದ್ದರು. 1000 ವರ್ಷಗಳಷ್ಟು ಇತಿಹಾಸ ಇವರಿಗೆ. ಇದಾದಮೇಲೆ ಕೆಂಪೇಗೌಡರ ಮಗರಾದಂಥ ಇಮ್ಮಡಿ ಕೆಂಪೇಗೌಡರು ಅವ್ರು ಕರೆಸ್ಕೊಂಡು ಬೆಂಗಳೂರಿನಾದ್ಯಂತ ಇವರ ಖ್ಯಾತಿಯನ್ನು ವಿಸ್ತರಿಸಿದ ಮೇಲೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇವರು ತಯಾರಿಸಿದಂಥ ರೇಷ್ಮೆಯ ಬಟ್ಟೆಗಳನ್ನು ಜೆದ್ದಾ ಮತ್ತು ಮಸ್ಕತ್ತಿಗೆ ರಫ್ತು ಮಾಡಲಾಗ್ತಾ ಇತ್ತು. ಟಿಪ್ಪು ಸುಲ್ತಾನರ ಕಚೇರಿಗಳಲ್ಲೆಲ್ಲ ಇತ್ತು. ಇದನ್ನು ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ. ಜೆದ್ದಾದಲ್ಲೊಂದು ಆಫೀಸ್ ಇತ್ತು, ಅವ್ರದ್ದು ಒಂದು ಔಟ್ಲೆಟ್ ಇತ್ತು, ಮಸ್ಕತ್ತಲ್ಲೊಂದು ಔಟ್ಲೆಟ್ ಇತ್ತು. ಫ್ಯಾಕ್ಟ್ರಿ ಔಟ್ಲೆಟ್ಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿಗೆ ಈ ದೊಡ್ಡಬಳ್ಳಾಪುರದ ನೇಕಾರರು ತಯಾರಿಸಿದಂಥ ರೇಷ್ಮೆಯ ಬಟ್ಟೆಗಳನ್ನು ರಫ್ತು ಮಾಡಲಾಗ್ತಾ ಇತ್ತು. ಅಷ್ಟು ಖ್ಯಾತಿ ಈ ದೊಡ್ಡಬಳ್ಳಾಪುರದ ಮಗ್ಗಕ್ಕೆ, ಈ ನೇಯ್ಗೆಗೆ, ಈ ನೇಕಾರರಿಗೆ ಇದೆ. ಮತ್ತೊಮ್ಮೆ ಈ ನೇಕಾರರಿಗೆಲ್ಲ ಹೃದಯಪೂರ್ವಕ ನಮನ. ಇವ್ರನ್ನೆಲ್ಲ ನಾವು ನೆನ್ಕೋಬೇಕು. 1000 ವರ್ಷಗಳಿಂದ ಇವರು ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಖ್ಯಾತಿಯನ್ನು ಜಗತ್ತಿನಾದ್ಯಂತ ವಿಸ್ತರಿಸ್ತಾ ಇದ್ದಾರೆ. ಇವತ್ತಿಗೂ ನೀವು ದೊಡ್ಡಬಳ್ಳಾಪುರ ಹಳೆ ಬೀದಿಗಳಲ್ಲಿ ತಿರುಗಿ ಮಗ್ಗದ ಶಬ್ದ ನಿಮಗೆ ಕೇಳ್ತಾ ಇರುತ್ತೆ ಕಿವಿಗೆ. ಮಗ್ಗದ ಶಬ್ದ ನಿಮಗೆ ಕಿವಿಗೆ ಬೀಳ್ತಾ ಇರುತ್ತೆ. ಇವತ್ತಿಗೂ ದೊಡ್ಡಬಳ್ಳಾಪುರದ ಹಳೆಯ ಬೀದಿಗಳಲ್ಲಿ ತಿರುಗಿದ್ರೆ, ಆದರೆ ಆಧುನಿಕತೆಯ ಹೊರತಕ್ಕೆ ಸಿಕ್ಕಿ ಇವರೆಲ್ಲ ಊರು ಬಿಟ್ಟು ಹೋಗಿ ಅಲ್ಲಲ್ಲಿ ಬೇರೆ ಬೇರೆ ಊರುಗಳನ್ನು ಸೇರ್ಕೊಂಡಿದ್ದಾರೆ. ಅದು ದುಃಖಕರವಾದಂಥ ಸಂಗತಿ. ಆದಾಗ್ಯೂ ದೊಡ್ಡಬಳ್ಳಾಪುರದಲ್ಲಿ ಇವ್ರಿಗಿದ್ದಂಥ ಖ್ಯಾತಿಯನ್ನು ನಾವು ಯಾವತ್ತೂ ಮರಿಬಾರ್ದು. ಮುಖ್ಯವಾಗಿ ಬಳ್ಳಾಪುರ ಪೇಟೆ ಮೂಲವಾಗಿದ್ದಿದ್ದೇ ನೇಕಾರರಲ್ಲಿ. ಹಾಗಾಗಿ ಇವರ ಖ್ಯಾತಿ ಪ್ರಪಂಚದಾದ್ಯಂತ ಹಬ್ಬಿತ್ತು. ಇವರ ಕಲೆ ಮತ್ತು ಇವರ ಕೌಶಲ್ಯ, ಇವರ ಕೈ ಬೆರಳುಗಳಿಗೆ ಇದ್ದಂಥ ಪ್ರಾವೀಣ್ಯತೆ ಇವರನ್ನು ಜಗತ್ಪ್ರಸಿದ್ಧಿಯನ್ನಾಗಿ ಮಾಡಿತ್ತು. ಅಂಥದ್ದೊಂದು ಮಗ್ಗದಲ್ಲಿ ಇವತ್ತು ನಾನು ನಿಂತಿದ್ದೀನಿ. ಈ ಮಗ್ಗ ನೇಯೋದನ್ನು ನೀವು ನೋಡಿದ್ದೀರಾ, ಆ ಮಗ್ಗದ ಓಣಿಯನ್ನು ನೀವು ನೋಡಿದ್ದೀರಾ. ಇವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ನಮನವನ್ನು ಈ ನೇಕಾರರಿಗೆ ಸಲ್ಲಿಸ್ತೀನಿ. ನಾನು ಮುಂದಿನ ಐತಿಹಾಸಿಕ ಕುರುವನ್ನು ನೋಡೋವಂಥ ಸಮಯ. ಬನ್ನಿ ಹೋಗೋಣ.
ಮತ್ತೊಂದು ಐತಿಹಾಸಿಕ ಕುರುಹು ದೊಡ್ಡಬಳ್ಳಾಪುರದ ತೇರಿನ ಬೀದಿಯಲ್ಲಿರುವಂಥ ಐತಿಹಾಸಿಕ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ. ಬಹಳ ರೋಚಕವಾದಂಥ ಕಥೆ ಇದು. 1782ರ ಸುಮಾರಿಗೆ 80ರಿಂದ 82ರ ಸುಮಾರು ಕಟ್ಟಿದಂಥ ದೇವಸ್ಥಾನ ಇದು. ಆಗ ಮೈಸೂರು ಸಂಸ್ಥಾನದಲ್ಲಿ ಬಂದ್ಬಿಟ್ಟಿತ್ತು. 1689ರಲ್ಲಿ ಶಿರಾದ ನವಾಬರೆಲ್ಲ ಹಾಳಾದ ಮೇಲೆ ಇದು 1686-87ರಲ್ಲಿ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ತಗೊಂಡ್ಮೇಲೆ ಇವೆಲ್ಲ ಮೈಸೂರು ಸಂಸ್ಥಾನದ ಸುಪರ್ದಿಗೆ ಬಂದೋಯ್ತು. ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಚಿಕ್ಕದೇವರಾಯ ಒಡೆಯರು 1704ರಲ್ಲಿ ತೀರ್ಕೊಂಡಾದ್ಮೇಲೆ 1707ರಲ್ಲಿ ಔರಂಗಜೇಬನು ತೀರ್ಕೊಂಡಾದ್ಮೇಲೆ ಈ ಕಡೆ ಮೈಸೂರು ಸಂಸ್ಥಾನವನ್ನು ಸ್ವಲ್ಪ ಕಡಿಮೆ ಆಗ್ತಾ ಬಂದಂಗೆ, ಮುಘಲರು ಪತನ ಆಗ್ತಾ ಬಂದಂಗೆ 50 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದ ಮೇಲೆ ನಿರಂತರ ಲೂಟಿ ಆಗುತ್ತೆ, ನಿರಂತರ ಯುದ್ಧಗಳಾಗುತ್ತೆ. ಆಗ 1762ರಲ್ಲಿ ಮೈಸೂರು ಸಂಸ್ಥಾನದ ಸರ್ವಾಧಿಕಾರವನ್ನು ತಗೊಂಡಂತ ಹೈದರ್ ಅಲಿ ಖಾನ್ ಕಾಲದಲ್ಲಿ ನಿರ್ಮಾಣವಾದಂಥ ಈ ದೇಗುಲ ಲಕ್ಷ್ಮೀ ಸಹಿತ ಪದ್ಮಾವತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. 1780ರಿಂದ 82ನೇ ಇಸ್ವಿ ಆವಾಗ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ದೇವಸ್ಥಾನ ನಿರ್ಮಾಣ ಆದಾಗ ಈ ದೇವಸ್ಥಾನಕ್ಕೆ ಲಕ್ಷ್ಮೀ ಪದ್ಮಾವತಿ ಮತ್ತು ವೆಂಕಟರಮಣನ ಮೂರ್ತಿಗಳನ್ನ ಮೈಸೂರಿನಲ್ಲಿರುವಂಥ ಶಿಲ್ಪಿಗಳಿಗೆ ಆರ್ಡರ್ ಕೊಟ್ಟಿರ್ತಾರೆ. ಅದು ಶಿಲ್ಪಗಳು ತಯಾರಾಗುತ್ತೆ, ದೇವರ ಮೂರ್ತಿಗಳು ತಯಾರಾಗುತ್ತೆ. ಆದರೆ 1780ರಿಂದ 1779ಇಂದಲೇ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಶುರು ಆಗುತ್ತೆ. 1779ರಿಂದ 1782ವರೆಗೆ ಆಲ್ಮೋಸ್ಟ್ 3-4 ವರ್ಷಗಳ ಕಾಲ ನಡೆದಂಥ ಸುದೀರ್ಘ ಯುದ್ಧ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಶುರು ಆಗುತ್ತೆ. ಆ ಯುದ್ಧ ಕಾಲ, ದುರಿತ ಕಾಲ ಅಂತ ಕಾರ್ಮೋಡ ಕವಿದ ಕಾಲದಲ್ಲಿ ಮೈಸೂರಿಂದ ದೊಡ್ಡಬಳ್ಳಾಪುರದವರೆಗೆ ಆ ದೇವರ ಮೂರ್ತಿಗಳನ್ನು ತರೋದು ಹೇಗೆ? ತರಕ್ಕಾಗಲ್ಲ. ಆಗ ಆ ಮೂರ್ತಿಗಳನ್ನು ಅಲ್ಲೇ ಬಿಟ್ಟು ದೇವಸ್ಥಾನ ರೆಡಿ ಇರುತ್ತೆ, ಮೂರ್ತಿಗಳು ಇರೋದಿಲ್ಲ. ಏನಪ್ಪ ಮಾಡೋದು ಅಂತಂದಾಗ ಹುಡುಕ್ತಾ ಇದ್ದಾಗ ಸ್ಥಳೀಯರು ಏನಾದರೂ ಮಾಡಿ ಒಂದು ಪದ್ಮಾವತಿ ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿ ಅವರು ಸಿಗ್ಬೇಕಲ್ಲ ಅಂತ ಹುಡುಕ್ತಿದ್ದಾಗ ಆನೇಕಲ್ನಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ಶಿಥಿಲವಾಗೋಗಿರುತ್ತೆ, ಪೂಜೆಗಳು ನಡೀತಿರೋಲ್ಲ ದೇವಸ್ಥಾನದಲ್ಲಿ. ಆದರೆ ಮೂಲ ಮೂರ್ತಿ ಬಹಳ ಒಂದು ಚೂರು ಭಿನ್ನವಾದಾಗ ಬಹಳ ಸುಂದರವಾಗಿರುತ್ತೆ. ಲಕ್ಷ್ಮೀ ಪದ್ಮಾವತಿ ಸಹಿತ ವೆಂಕಟರಮಣ ಸ್ವಾಮಿಯ ಮೂರ್ತಿಗಳು ಆನೇಕಲ್ಲಿನ ದೇವಸ್ಥಾನವೊಂದರಲ್ಲಿ ಸಿಗುತ್ತೆ. ಅಲ್ಲಿಂದ ಬಹಳ ಸುರಕ್ಷಿತವಾಗಿ, ಬಹಳ ರಕ್ಷಣೆಯಲ್ಲಿ, ಯಾರಿಗೂ ತಿಳಿಯದಂತೆ ಬಹಳ ರಹಸ್ಯವಾಗಿ ಅದನ್ನ ಆನೇಕಲ್ಲಿನಿಂದ ಇಲ್ಲಿ ತಂದು ಆ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಮುಂದಿನ ಕಥೆ ಹೇಳ್ತೀನಿ ಬನ್ನಿ. ಆನೇಕಲ್ಲಿನಿಂದ ಅತ್ಯಂತ ರಹಸ್ಯವಾಗಿ ತಂದಂತ ಲಕ್ಷ್ಮೀ ಪದ್ಮಾವತಿ ಸಹಿತ ವೆಂಕಟರಮಣ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತೆ ಮೈಸೂರಿನ ಮೂರ್ತಿಗಳೇನಾಗುತ್ತೆ? ಮೈಸೂರಿನ ಮೂರ್ತಿಗಳು ಅಲ್ಲೇ ಉಳ್ಕೊಳ್ಳುತ್ತೆ. ಅಲ್ಲೇ ಉಳ್ಕೊಂಡ್ಮೇಲೆ 1799ರ ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗಿ ಟಿಪ್ಪು ಸುಲ್ತಾನರ ಮರಣಾನಂತರ 3ನೇ ಕೃಷ್ಣರಾಜ ಒಡೆಯರು ಶ್ರೀರಂಗಪಟ್ಟಣದಿಂದ ರಾಜಧಾನಿಯನ್ನು ಮೈಸೂರಿಗೆ ಶಿಫ್ಟ್ ಮಾಡಿದ ನಂತರ ಮೈಸೂರಲ್ಲಿ ಒಂದು ಪುಟ್ಟ ಅರಮನೆ ಕಟ್ಕೊಂಡು 1804ರಿಂದ ಅವರ ಅಧಿಕಾರವನ್ನು ಶುರು ಮಾಡಿದ ಮೇಲೆ, 1800ರಿಂದನೇ ಶುರು ಮಾಡಿರ್ತಾರೆ, 1804ರಲ್ಲಿ ಎಲ್ಲ ಯಥಾವತ್ತಾಗಿ ದಸರಾ ಮತ್ತು ಜಂಬೂ ಸವಾರಿ ಎಲ್ಲ ಶುರು ಆಗುತ್ತೆ. ನಿಮ್ಗೆ ಗೊತ್ತು, ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. 1804ರಲ್ಲಿ ಅವರು ಬಂದು ಹೊಸ ಅರಮನೆಯಲ್ಲಿ ಕೂತ ಮೇಲೆ, ಅಂಬಾವಿಲಾಸ ಅರಮನೆ, ಮರದ ಅರಮನೆ ನೋಡಿ, ಇದು ಈ ಫೋಟೋ. ಈ ಮರದ ಅರಮನೆಯಲ್ಲಿ ಕೂತ ಮೇಲೆ ಮೈಸೂರಿನಲ್ಲಿದ್ದಂಥ ಲಕ್ಷ್ಮೀ ಸಹಿತ ವೆಂಕಟರಮಣ ಸ್ವಾಮಿ, ಪದ್ಮಾವತಿ ಸಹಿತವಾದಂಥ ವೆಂಕಟರಮಣ ಸ್ವಾಮಿಯನ್ನು ಮೈಸೂರು ಅರಮನೆ ಒಳಗಡೆ ಆವರಣದಲ್ಲಿರೋ ಕೃಷ್ಣಸ್ವಾಮಿ ದೇವಸ್ಥಾನದೊಳಗೆ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಫೋಟೋ. ಈ ವಿಗ್ರಹಗಳು ಮೂಲತಃ ದೊಡ್ಡಬಳ್ಳಾಪುರದ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಕೆತ್ತಲ್ಪಟ್ಟ ವಿಗ್ರಹಗಳು. ಆ ವಿಗ್ರಹಗಳ ಋಣ ಅಲ್ಲಿತ್ತೇನೆ ನೋಡ್ರಿ. ದೇವರೇ ವಿಧಿಲಿಖಿತ, ದೈವಲಿಖಿತ, ದೈವ ನಿಯಾಮಕ ಅನ್ನೋದು ಇದಕ್ಕೇನೆ. ದೇವರೇ ತಾನು ಎಲ್ಲಿರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಮೈಸೂರಲ್ಲೇ ಉಳ್ಕೋಬೇಕು ಅಂತ ಅವರು ಡಿಸೈಡ್ ಮಾಡಿದರು. ವೆಂಕಟರಮಣ ಸ್ವಾಮಿಯವರು ಮೈಸೂರಲ್ಲೇ ಉಳ್ಕೊಂಡ್ರು. ಆನೇಕಲ್ನಿಂದ ಬಂದಂಥ ವೆಂಕಟರಮಣ ಸ್ವಾಮಿಯವರು ಸಪತ್ನೀಕರಾಗಿ ಇಲ್ಲಿ ದೊಡ್ಡಬಳ್ಳಾಪುರದ ದೇವಸ್ಥಾನದಲ್ಲಿದ್ದಾರೆ. ಬಹಳ ಮುದ್ದಾದಂಥ ದೇವರುಗಳು. ಮತ್ತು ಅದಾದಮೇಲೆ ಒಂದು ಬಹಳ ಸುಂದರವಾದಂಥ ಮೂರ್ತಿಯನ್ನು ಸ್ಥಳೀಯರು ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ.
ಲಕ್ಷ್ಮೀ ಪದ್ಮಾವತಿ ಸಹಿತನಾದಂಥ ವೆಂಕಟರಮಣ ಸ್ವಾಮಿ. ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ಭಾಳ ಅಪರೂಪಕ್ಕೆ ಇವತ್ತು ನಾನು ನಿಮ್ಮ ವೆಂಕಟರಮಣನ ತೋರಿಸ್ಬಿಟ್ಟಿದ್ದೀನಿ. 50% ನನಗೆ ಪುಣ್ಯ ನಿಮ್ಮದು. ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಬನ್ನಿ ಬ್ರಿಜೇಶ್ ಇಲ್ಲಿ ತೋರಿಸಿ. ಕೆಳಗಡೆ ನೀವು ನೋಡ್ತಾ ಇರ್ತದ್ದು ಲಕ್ಷ್ಮೀ ಪದ್ಮಾವತಿ ಸಹಿತನಾದಂಥ ವೆಂಕಟರಮಣ ಸ್ವಾಮಿಯವರು. ಇದು ಆನೆಕಲ್ಲಿನಿಂದ ತಂದಂಥ ಮೂಲ ವಿಗ್ರಹಗಳು. 250 ವರ್ಷ ಹಿಂದಿನ ವಿಗ್ರಹಗಳನ್ನು ನೀವು ನೋಡ್ತಾ ಇದ್ದೀರಾ. ಮೈಸೂರಿಂದ ತರಬೇಕಾಗಿತ್ತು. ಯುದ್ಧ ಕಾಲ, ದುರಿತ ಕಾಲದಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೀತಾ ಇದ್ದಂಥ ಕಾಲಕ್ಕೆ ಮೈಸೂರು ವಿಗ್ರಹಗಳನ್ನು ಅಲ್ಲೇ ಬಿಟ್ಟರು. ಇದು ಮೂಲ ಮೂರ್ತಿಗಳು. ಇದನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಮೇಲೆ ನೀವು ನೋಡ್ತಾ ಇರೋದು 90ನೇ ಇಸ್ವಿ, 92ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ವೆಂಕಟರಮಣ ದೇವರು. ಭಾಳ ಸುಂದರನಾಗಿ ಕಾಣ್ತಾ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ. ನೋಡೋಕ್ಕೆ 2 ಕಣ್ಣು ಸಾಲದು. ನೀವು ನೋಡಿ ಇಲ್ಲಿಂದನೇ ಭಕ್ತಿಯಿಂದ ನಮಸ್ಕಾರ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ. ಭಾಳ ಅದ್ಭುತವಾದಂಥ ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ದೇವಸ್ಥಾನ. ಇವೆರಡು ನೋಡಿದ್ರಲ್ಲ, ಅಲ್ಲಿ ಉತ್ಸವ ಮೂರ್ತಿ ತೋರಿಸಿ ಬ್ರಿಜೇಶ್. ಈಗ ಉತ್ಸವ ಮೂರ್ತಿ, ದೇವಸ್ಥಾನದ ಉತ್ಸವ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅದ್ರ ಪಕ್ಕದಲ್ಲಿ ನೋಡಿ, ಅಲ್ಲಿ ಆಳ್ವಾರುಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆಳ್ವಾರುಗಳನ್ನು ನೋಡ್ತಾ ಇದ್ದೀರಾ. ವೈಷ್ಣವ ಮತ ಪ್ರಚಾರಕರಾದಂಥ ಆಳ್ವಾರುಗಳನ್ನು ನೀವು ನೋಡ್ತಾ ಇದ್ದೀರಾ. ಪಕ್ಕದಲ್ಲೇ ಉತ್ಸವ ಮೂರ್ತಿ. ಮತ್ತೊಮ್ಮೆ ನೀವು ಆನೆಕಲ್ಲಿನ ಮೂರ್ತಿಯನ್ನು ತೋರಿಸಿ. ಎಷ್ಟು ಸುಂದರವಾಗಿದೆ, ಎಷ್ಟು ಮುದ್ದಾಗಿದೆ ನೋಡಿ. ಅದು ಅಪರಂಪಾರ. ಸೂರ್ಯಚಂದ್ರ ಇರೋವರೆಗೂ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಇತ್ತೇನು. ಹಾಗಾಗಿ ಆನೆಕಲ್ಲಿನಿಂದ ದೊಡ್ಡಬಳ್ಳಾಪುರವರೆಗೂ ಪ್ರಯಾಣ ಬೆಳೆಸಿದಂಥ ವೆಂಕಟೇಶ್ವರ ದೇವರನ್ನ ನಿಮಗೆ ನಾನು ತೋರಿಸ್ತಿದ್ದೀನಿ. ಈಗ ಮುಂದಕ್ಕೆ ಹೋಗುವಂಥ ಸಮಯ.